ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಜೋರಾಗಿ ಬೀಸುತ್ತಿದ್ದ ಗಾಳಿ, ನೆಲಕ್ಕೆ ಅಪ್ಪಳಿಸುತ್ತಿದ್ದ ಮಳೆ ಬಿಂದುಗಳು. ಆ ದಿನ ಬೆಳಗಿನಿಂದಲೂ ಪ್ರಕೃತಿಯು ತನ್ನ ಕೋಪವನ್ನು ಚೆಲ್ಲುತ್ತಿತ್ತು. ಆ ರಮಣೀಯವಾದ ಪ್ರಕೃತಿಯ ಮಡಿಲಿನಲ್ಲಿ ಮೀನಾ ಎನ್ನುವ ಸುಂದರವಾದ ಹೆಣ್ಣು ತನ್ನ ಗಂಡನ ಜೊತೆ ರೊಟ್ಟಿ ಮಾಡುವ ಬಿಸಿನೆಸ್ ಮಾಡುತ್ತಿರುತ್ತಾಳೆ. ಅವತ್ತು ಮೀನಾಳ ಮುಖದಲ್ಲಿ ಸಂತೋಷವು ತುಂಬಿ ತುಳುಕುತ್ತಿತ್ತು. ಏಕೆಂದರೆ ಬೆಳಗ್ಗೆ ಮುಂಚೆ ಅವಳ ಮುದ್ದಿನ ಗಂಡ ದಿನೇಶ್ ಮಕ್ಕಳು ಎದ್ದೇಳುವುದಕ್ಕೂ ಮುನ್ನ ಅವಳ ಮೃದುವಾದ ಬನ್ಗಳನ್ನು ಒತ್ತಿ ನೊಳೆಯಂತಿರುವ ನೀರು ತುಂಬಿದ ಕಪ್ಪು ಚಪಾತಿಯೊಳಗೆ ಸೈತಾನಂತಿರುವ ಬಿದಿರು ಕಂಬವನ್ನು ಸಿಕ್ಕಿಸಿ ಬಾನಿನಲ್ಲಿ ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಆ ಸುಂದರವಾದ ಗೋಧಿ ಚಪಾತಿಯನ್ನು ತಟ್ಟಿ ಬೆಂಕಿಯಲ್ಲಿ ಕಾಯಿಸಿದಂತೆ ಕೆಂಪಗೆ ಮಾಡಿದ. ಅವತ್ತವಳು ರೊಟ್ಟಿ ಮಾಡುತ್ತಲೇ ಅಂಗಡಿಯ ಕಿಟಕಿಯಿಂದ ಹೊರಗೆ ನೋಡಿದಳು. ಆಕೆಯ ಕಣ್ಣುಗಳು ದಟ್ಟವಾದ ಕಪ್ಪು ಕೂದಲಿನಿಂದ ಮುಚ್ಚಿ ಹೋಗಿದ್ದವು, ಮಿಂಚಿನಂತೆ ಹೊಳೆಯುತ್ತಿದ್ದವು. ಮುಖವು ಸಂಪೂರ್ಣವಾಗಿ ದುಂಡಾಗಿದ್ದರೆ ಚಂದ್ರನ ಕಳಂಕದಂತೆ ಮೃದುವಾಗಿತ್ತು. ರೊಟ್ಟಿ ಮಾಡುತ್ತಲೇ ತನ್ನ ಗಂಡ ದಿನೇಶನನ್ನು ನೋಡುತ್ತಾ, ಮತ್ತೊಂದು ಸಲ ಮಾಡೋಣ್ವಾ ಅಂತ ಸನ್ನೆ ಮಾಡಿದಳು. ಆದರೆ ದಿನೇಶ್ ಮಾತ್ರ ಈಗ ಬೇಡ ಅಂತ ಸನ್ನೆ ಮಾಡುತ್ತಾ ತನ್ನ ಕೆಲಸದಲ್ಲಿ ನಿರತನಾಗಿದ್ದ. ಮೀನಾಳಿಗೆ ಕೆಲಸದ ಜೊತೆಗೆ ಇಬ್ಬರು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇತ್ತು. ಇಬ್ಬರಿಗೆ ರೊಟ್ಟಿ ಮಾಡುವುದಕ್ಕೆ ಕಷ್ಟವಾಗುತ್ತದೆ ಎಂತ ಸುಜಿತ್ ಎನ್ನುವ ಹುಡುಗನನ್ನು ಕೆಲಸಕ್ಕೆ ಹುಡುಕಿ ಹಾಕಿಕೊಂಡಿದ್ದರು. ಅವನು ಚಳಿಯಿಂದ ನಡುಗುತ್ತಾ ರೊಟ್ಟಿಗಳನ್ನು ಸುಡುತ್ತಿದ್ದ. ಸುಜಿತನಿಗೆ ಹೆಂಗಸರೆಂದರೆ ತುಂಬಾನೇ ಇಷ್ಟ. ಅದರಲ್ಲೂ ಅವರನ್ನು ತನ್ನತ್ತ ಸೆಳೆದುಕೊಳ್ಳುವುದರಲ್ಲಿ ಎತ್ತಿದ ಕೈ. ಆತನ ಕಣ್ಣುಗಳು ಆಕೆಯನ್ನು ಚೆನ್ನಾಗಿ ಅನುಭವಿಸಬೇಕೆಂಬುದನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದವು. ಆದರೆ ಪ್ರತಿ ಸಲವೂ ಮೀನಾ ತಿರುಗಿದಾಗ ತನ್ನ ದೃಷ್ಟಿಯನ್ನು ಬೇಗನೆ ತಪ್ಪಿಸಿಕೊಳ್ಳುತ್ತಿದ್ದ. ಮೀನಾಳನ್ನು ಸುಜಿತ್ ತುಂಬಾ ದಿನಗಳಿಂದ ಅರಿತಿದ್ದ. ಆಕೆಯ ನಗುವು ತುಂಬಾ ಕಷ್ಟದಲ್ಲೂ ಸಿಹಿಯಾಗಿ ಉಳಿಯುತ್ತಿದ್ದ. ಆಕೆಯ ಸ್ವರ ದೊಡ್ಡದಾಗಿ ಉಬ್ಬಿಕೊಂಡಿರುವ ಹಣ್ಣಿನ ಗಾತ್ರದ ಬನ್ಗಳು, ಕೆಳಗಡೆ ಅವಿತಿದ್ದ ಬನ್ಸ್ ರೀತಿಯ ಮೆತ್ತನೆಯ ಗೋಧಿ ಚಪಾತಿ. ಕೆಲಸ ಮಾಡುವಾಗ ಅವಳು ತೋರುವ ಸೂಕ್ಷ್ಮವಾದ ಬಲ, ದಪ್ಪವಾದ ಬಳ್ಳಿಯಂತಿರುವ ಸೊಂಟ ಇವೆಲ್ಲವೂ ಆತನನ್ನು ಆಕರ್ಷಿಸುತ್ತಿದ್ದವು. ಆದರೆ ಆಕೆಯ ಗಂಡ ದಿನೇಶ್ ಯಾವಾಗಲೂ ಅವಳ ಹತ್ತಿರದಲ್ಲೇ ಇರುತ್ತಿದ್ದ. ಆತನ ಉಪಸ್ಥಿತಿಯೇ ಸುಜಿತನಿಗೆ ಅವಳ ಮೇಲಿರುವ ಆಸೆಗಳಿಗೆ ಒಂದು ದೊಡ್ಡ ಅಡ್ಡಿಯಾಗಿತ್ತು. ಅವತ್ತು ಮೂವರು ಕೂಡ ಕೆಲಸ ಮಾಡುತ್ತಿರುವಾಗ ಗುಡುಗಿನ ಶಬ್ದದೊಂದಿಗೆ ಸಿದ್ದೇಶನು ಕಾರ್ ಮೋಡದಂತೆ ಒಳಗೆ ಬಂದು, ದಿನೇಶ, ನಮ್ಮ ಮನೆ ಮೇಲೆ ದೊಡ್ಡದಾದ ಮರ ಬಿದ್ದಿದೆ ಕಣೋ, ಸಹಾಯ ಮಾಡೋದಕ್ಕೆ ಯಾರೂ ಕೂಡ ಇಲ್ಲ ಕಣೋ, ನೀನಾದರೂ ಬಾರೋ ಅಂತ ಹೇಳಿದ. ಅವಾಗ ದಿನೇಶ್ ತಟ್ಟನೆ ಎದ್ದು ನಿಂತ. ಗುಡುಗು ಸಿಡಿಲಿನ ಮಳೆಗಾಳಿಯಲ್ಲಿ ಮನೆಯನ್ನು ಬಿಟ್ಟು ಹೋಗುವುದು ಅಪಾಯಕಾರಿ ಎಂದು ಮೀನಾ ಮುಖದ ಮೇಲೆ ಚಿಂತೆಯನ್ನು ಮೂಡಿಸಿತ್ತು. ಆದರೆ ದಿನೇಶ್ ಮಾತ್ರ, ನಾನು ಬೇಗನೆ ಬರ್ತೀನಿ ಅಂತ ಹೇಳಿ ದಪ್ಪ ರೈನ್ಕೋಟ್ ತೊಟ್ಟಿಕೊಂಡು ಗೆಳೆಯನಾದ ಸಿದ್ದೇಶನ ಜೊತೆ ಒಳಗೆ ಮಾಯಾದ. ಮೀನಾಳ ಮಕ್ಕಳಾಗಿರುವ ಸ್ವಸ್ತಿಕ್ ಮತ್ತು ಸಾನ್ವಿತ್ ಒಂದು ಮೂಲೆಯಲ್ಲಿ ತಿಂಡಿ ತಿಂದುಕೊಂಡು ಆಟವಾಡುತ್ತಿದ್ದರು. ಕಿಟಕಿಯಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಕೆಲಸ ಮಾಡುತ್ತಿದ್ದ ಸುಜಿತ್ ದೇಹವನ್ನು ಜುಮ್ಮನೆ ನಡುಗಿಸಿತ್ತು. ಮಳೆಯ ಶಬ್ದ, ಒಂಟಿತನದ ಭಾವನೆ ಮತ್ತು ದಿನೇಶ್ ದೂರ ಹೋಗಿರುವುದು ಇವೆಲ್ಲವೂ ಸೇರಿ ಆತನ ಹೃದಯದಲ್ಲಿ ಅಡಗಿದ್ದ ಬೆಂಕಿಯನ್ನು ಮತ್ತೆ ಹತ್ತಿಸಿದ್ದವು. ಮೀನಾ ಸ್ವಲ್ಪ ದೂರದಲ್ಲೇ ನಿಂತು ತಂಪಾದ ಗಾಳಿಯಿಂದ ತನ್ನ ತೋಳುಗಳನ್ನು ರುಬ್ಬಿ ಮಾಡಿಕೊಳ್ಳುತ್ತಿದ್ದಳು. ಆಕೆಯ ಸೀರೆಯು ಕೆಲವು ಭಾಗಗಳನ್ನು ಎತ್ತಿ ತೋರಿಸುತ್ತಿತ್ತು. ಸುಜಿತ್ಗೆ ಅವಳ ಮೇಲೆ ತುಂಬಾನೇ ಆಸೆಯಾಯಿತು. ಹೇಗಾದರೂ ಮಾಡಿ ಮೀನಾಳನ್ನು ತನ್ನತ್ತ ಸೆಳೆದುಕೊಂಡು ಗಡಿಬಿಡಿಯಲ್ಲಾದರೂ ಅವಳ ಚಪಾತಿಯನ್ನು ಹರಿದು ತಿನ್ನಲೇಬೇಕಂತ ದೃಢ ನಿರ್ಧಾರ ಮಾಡಿ, ಮೀನಾಂಟಿ, ಚಳಿ ತುಂಬಾ ಜೋರಾಗಿದೆ ಕಣೆ ಎಂದ. ಸ್ವಲ್ಪ ಕಂಪಿಸುವ ಸ್ವರದಲ್ಲಿ ಹೇಳಿದ. ಅದಕ್ಕೆ ಮೀನಾ, ಹೌದು ಕಣೋ, ಏನಾದರೂ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಳು. ಆಗ ಸುಜಿತ್ ತನ್ನ ಕೆಲಸವನ್ನು ನಿಲ್ಲಿಸಿ ಮೀನಾಳ ಹತ್ತಿರ ಹೋಗಿ ಅವಳ ಪಕ್ಕದಲ್ಲಿರುವ ಸಣ್ಣ ಬೆಂಚಿನ ಮೇಲೆ ಕುಳಿತ. ಮೀನಾ ಅವನನ್ನು ದೂರವಾಗಿರಲು ಸೂಚಿಸುವುದಿಲ್ಲ.
ಗಾಳಿಯು ಒಂದು ತೀಕ್ಷ್ಣವಾದ ಹೊಡೆತವನ್ನು ನೀಡಿದ್ದು, ಸುಜಿತ್ ಮೀನಾಳ ಸೌಂದರ್ಯವನ್ನೇ ನೋಡುತ್ತಾ ತನ್ನ ಕಾಲನ್ನು ಮುಂದಕ್ಕೆ ಚಾಚಿದ. ಅವನ ಒರಟಾದ ಕೆಸರಿನಿಂದ ತೊಯ್ದ ಪಂಚೆ ಮೀನಾಳ ಬಟ್ಟೆಯಿಂದ ಮುಚ್ಚಿದ್ದ ಮೃದುವಾದ ಕಾಲಿಗೆ ತಾಗಿತು. ಮೀನಾ ತಟ್ಟನೆ ಚಕಿತಳಾದಂತೆ ತನ್ನ ಕಾಲುಗಳನ್ನು ಸರಿಸಿದಳು. ಆದರೆ ಸುಜಿತ್ ತನ್ನದನ್ನು ಸರಿಸಲಿಲ್ಲ. ಬದಲಾಗಿ ಅವನು ತನ್ನ ಕಾಲುಗಳನ್ನು ಮತ್ತೊಂದು ಸಲ ಮೆಲ್ಲನೆ ಮುಂದಕ್ಕೆ ಚಾಚಿದ. ಈ ಸಲ ಅದು ಸ್ಪಷ್ಟವಾಗಿ ಆಕೆಯ ಕಾಲಿಗೆ ತಾಗಿತ್ತು. ಸ್ಪರ್ಶವು ವಿದ್ಯುತ್ ಅಪಘಾತದಂತಿತ್ತು. ಆವಾಗ ಮೀನಾ ತಲೆ ಎತ್ತಿ ಅವನನ್ನು ನೋಡಿದಳು. ಆತನ ಕಣ್ಣುಗಳು ಆಳವಾಗಿ ಕತ್ತಲೆಯಂತೆ ಕಾಣುತ್ತಿದ್ದವು. ಅದರಲ್ಲಿ ಪ್ರಶ್ನೆ ಇದೆ, ಅವಳ ಮೇಲಿರುವ ಆಸೆ ಇದೆ ಮತ್ತು ತೀವ್ರವಾದ ಬಯಕೆ ಇತ್ತು. ಸುಜಿತ್ ಮತ್ತೊಮ್ಮೆ ಮೀನಾಂಟಿ, ತುಂಬಾ ಚಳಿ ಇದೆ ಅಂತ ಹೇಳಿದ. ಆದರೆ ಈ ಸಲ ಅದರಲ್ಲಿ ಒಂದು ವಿಭಿನ್ನವಾದ ಸ್ವರವಿತ್ತು. ಅವನ ಕೈ ತನ್ನ ತೊಡೆ ಮೇಲೆ ಇದ್ದಾಗ ತಾನಾಗಿಯೇ ಮುಂದೆ ಸರಿಯಿತು. ಅವನ ಬೆರಳುಗಳು ಬಹಳ ಸೂಕ್ಷ್ಮವಾಗಿ ಮುಟ್ಟಿದವು. ಅದು ತುಂಬಾ ಕ್ಷಿಪ್ತವಾಗಿತ್ತು. ಯಾರೂ ಗಮನಿಸುವಂತಿರಲಿಲ್ಲ. ಆದರೆ ಮೀನಾಗೆ ಅದು ಒಂದು ಬೆಂಕಿಯ ಜ್ವಾಲೆಯಂತೆ ಬೀಸುತ್ತಿತ್ತು. ಆಗ ಮೀನಾ ಹೇಳುತ್ತಾಳೆ, ಸುಜಿತ್, ಏನು ಮಾಡ್ತಿದ್ದೀಯಾ? ಇದೆಲ್ಲ ಬೇಡ ಅಂತ ಹೇಳುತ್ತಾಳೆ. ಅವನಿಗೆ ಒಂದು ಕಟುಕವಾದ ಸತ್ಯ ಗೊತ್ತಿದೆ. ಅದೇನಪ್ಪಾ ಅಂದ್ರೆ, ಯಾವ ಹೆಣ್ಣು ಮಕ್ಕಳು ಕೂಡ ಒಂದೇ ಸಲ ಒಪ್ಕೊಳ್ಳಲ್ಲ ಅಂತ. ಹಾಗಾಗಿ ಅವನು ಮೀನಾಳ ದೊಡ್ಡದಾದ ಚಂಡುಗಳನ್ನು ನೋಡುತ್ತಾ ತನ್ನೊಳಗಿದ್ದ ಒಣಕೆಯನ್ನು ಗಟ್ಟಿಯಾಗಿ ಬಡಿದೆಬ್ಬಿಸಿದಾಗ ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೀನಾಳ ಪಾಲಿಗೆ ಅದೆಂತಹ ವಾತಾವರಣವೆಂದರೆ, ಬೆಚ್ಚನ ಚಳಿಗಾಳಿ ಮತ್ತು ಗುಡುಗು ಸಿಡಿಲಿನ ಅಬ್ಬರಕ್ಕೆ ಏನಾದರೂ ಬಿಸಿಯಾಗಿರುವುದನ್ನು ತನ್ನ ಚಪಾತಿಯೊಳಗೆ ಹಾಕಿಕೊಂಡು ಬೆಚ್ಚಗೆ ಬಿಸಿ ಮಾಡುತ್ತಾ ದಪ್ಪವಾದ ಮಜ್ಜಿಗೆಯನ್ನು ಒಳಗಡೆ ಸುರಿಸಿಕೊಳ್ಳಬೇಕು ಅಂತ ಅನಿಸುತ್ತಿತ್ತು. ಅಂತಹ ಸಮಯದಲ್ಲಿ ದಿನೇಶ್ ಬೇರೆ ಸಿದ್ದೇಶ್ ಮನೆಗೆ ಮೇಲೆ ಮರ ಬಿದ್ದಿದೆ ಅಂತ ಬಿದ್ದಿದೆಯಂತೆ ಹೊರಗಡೆ ಹೋಗಿದ್ದ. ಇವಾಗ ಅವಳಿಗೆ ಒಣಕೆಯನ್ನು ನೋಡಿ ಒಳಗಡೆ ಅಡಗಿದ್ದ ಆಸೆಗಳೆಲ್ಲ ದೇಹವು ಪ್ರತಿಕ್ರಿಯಿಸಿತು. ಆವಾಗ ಅವಳೇ ತನ್ನ ಕಾಲನ್ನು ಸರಿಸಿದಳು. ಅವಳ ಕಣ್ಣುಗಳನ್ನು ಅವನನ್ನು ಹಿಡಿದಿಟ್ಟುಕೊಳ್ಳವು. ಸುಜೀತನ ಕೈ ಮತ್ತೆ ಸರಿಯಿತು. ಈ ಸಲ ಅದು ಸ್ಪಷ್ಟವಾಗಿ ಮತ್ತು ಸ್ವಲ್ಪ ಹೆಚ್ಚು ದೂರ ಹೋಯಿತು. ಅವನ ಬೆರಳುಗಳು ಸೀರೆಯಂಚಿನೊಳಗೆ ಮೃದುವಾಗಿ ಸ್ಥಳದಲ್ಲಿ ಸುತ್ತಾಡಿದವು. ಮೀನಾ ತನ್ನ ಉಸಿರನ್ನು ತಡೆದಳು. ಆದರೆ ಎದೆ ಜೋರಾಗಿ ಏರಿಯಿತು. ತುಟಿಗಳು ಸ್ವಲ್ಪವೇ ತೆರೆದವು. ಜೋರಾದ ಗಾಳಿಗೆ ಮೀನಾಳ ಮನೆ ಎದುರುಗಡೆ ಇದ್ದ ಅಡಿಕೆ ಮರಗಳು ಒಂದೊಂದಾಗಿಯೇ ತಲೆಬಾಗುತ್ತಾ ತಮ್ಮ ಪ್ರೀತಿಗೆ ಸ್ವಾಗತ ಮಾಡುತ್ತಾ ಬುಡ ಮೇಲಾಗಿ ಉರುಳಿ ಬಿದ್ದವು. ಕ್ಷಣ ಕ್ಷಣಕ್ಕೂ ಆಸೆ ಹೆಚ್ಚಾಗಿ ತನ್ನೊಳಗಿಂದ ನನ್ನನ್ನು ಇನ್ನು ಕೊಳ್ಳುವಷ್ಟು ಶಕ್ತಿ ಇಲ್ಲ ಕಣೋ. ದಿನೇಶ್ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಮಕ್ಕಳು ಬೇರೆ ಇಲ್ಲೇ ಇದ್ದಾರೆ ಅತ್ತ ಪಿಸುಗುಡುತ್ತಿದ್ದಳು. ಆಗ ಸುಜಿತ್ ಅವಳಿಗೆ ಗೊತ್ತಾಗ್ತಲ್ಲ ಆಂಟಿ, ಹೊಡೆಯುವಾಗ ಶಬ್ದ ಕೇಳಿಸ್ತಲ್ಲ, ಮಳೆ ಜೋರಾಗಿ ಬರ್ತಿದೆ ಅಂತ ತನ್ನ ಸ್ವರವನ್ನು ಮತ್ತಷ್ಟು ತಗ್ಗಿಸಿ ಮುಗುಳ್ನಕ್ಕ. ಅದು ಆತನ ಸಾಮಾನ್ಯವಾದ ನಗುವಲ್ಲ. ಅದರಲ್ಲಿ ಒಂದು ಸಾಹಸ, ಒಂದು ಸವಾಲು ಇತ್ತು. ಮೀನಾ ನಿಧಾನವಾಗಿ, ಬೇಡ, ನನಗೆ ಭಯವಾಗುತ್ತದೆ ಅಂತ ನಿರ್ಲಕ್ಷಿಸಿದಾಗ, ನಾವು ದನದ ಕೊಟ್ಟಿಗೆ ಹೋದರೆ ಅಲ್ಲಿ ಯಾರೂ ಇರಲ್ಲ ಮತ್ತು ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಹೇಳಿದ. ಆತನ ಸ್ವರದಲ್ಲಿ ಒಂದು ಕೋರಿಕೆ ಜೊತೆ ಒಂದು ಭರವಸೆಯೂ ಇತ್ತು. ಮೀನಾ ಕ್ಷಣಕಾಲ ಹಿಂದೆ ಮುಂದೆ ಯೋಚಿಸಿದಳು. ಹೃದಯ ಬಡಿತವು ಕಿವಿಯಲ್ಲಿ ಡವಡವಿಸುತ್ತಿತ್ತು. ಆಕೆಯ ದೇಹದಲ್ಲಿನ ಆ ಹೊಸ ಉಷ್ಣತೆ ಮತ್ತು ಅವನ ಸೈತಾನ ಯಜಮಾನನಿಂದ ಉಂಟಾದ ತಲ್ಲಣದ ಭಾವನೆ, ಅವುಗಳನ್ನು ಆಕೆಯನ್ನು ಮುನ್ನೆಚ್ಚರಿಕೆಯಿಂದ ದೂರ ತಳ್ಳುತ್ತಿದ್ದವು. ನಂತರ ದಾನಕ್ಕೆ ಸರಿಯಂತೆ ತಲೆಯಾಡಿಸಿದಳು. ಆದರೆ ಅದು ಇಲ್ಲ ಎನ್ನುವುದಕ್ಕಿಂತ ಹೆಚ್ಚು ಹೌದು ಎನ್ನುವಂತಿತ್ತು. ನಂತರ ಇಬ್ಬರು ಎದ್ದರು. ಮೀನಾ ಮಕ್ಕಳತ್ತ ನೋಡಿ, ನಾನು ಹೊರಗೆ ಹೋಗಿ ಏನೋ ನೋಡಿ ಬರ್ತೀನಿ, ನೀವು ಇಲ್ಲೇ ಇರಿ ಎಂದ ಹೇಳಿದಳು. ಮಕ್ಕಳು ತಮ್ಮ ಆಟದಲ್ಲಿ ಮಗ್ನರಾಗಿದ್ದರಿಂದ ತಲೆ ಎತ್ತಿಯೂ ನೋಡಲಿಲ್ಲ. ಮಳೆಯ ಶಬ್ದವು ಎಲ್ಲವನ್ನೂ ಮುಚ್ಚಿಟ್ಟಿತ್ತು. ಹೊರಗಡೆ ಊರಿನ ಜನ ತಮ್ಮ ಗದ್ದೆಗೆ ಹೋಗಿ ಸ್ವಲ್ಪ ದಿನದಲ್ಲಿ ನಾಟಿ ಮಾಡುತ್ತೇವೆ ಎನ್ನುವ ಉತ್ಸಾಹದಲ್ಲಿದ್ದರೂ ದನದ ಕೊಟ್ಟಿಗೆಯು ಮನೆಯ ಹಿಂಭಾಗದಲ್ಲಿತ್ತು. ಮಳೆಯಿಂದ ಓಡಾಡುವಾಗ ಸುಜಿತ್ನ ಕೈ ಮೀನಾಳ ಕೈಯನ್ನು ಹಿಡಿಯಿತು. ಆಕೆಯು ತಪ್ಪಿಸಿಕೊಳ್ಳಲಿಲ್ಲ. ಕೊಟ್ಟಿಗೆಯೊಳಗಿದ್ದ ಕತ್ತಲು ಗಾಢವಾಗಿತ್ತು. ಹಸುಗಳು ಮೆಲುಕು ಹಾಕುತ್ತಾ ತಮ್ಮದೇ ಆದ ಪ್ರಪಂಚದಲ್ಲಿದ್ದವು. ಮಳೆಯ ಹನಿಗಳು ಚಾವಣಿಯ ಮೇಲೆ
ಬಾರಿಸುತ್ತಿದ್ದವು. ಆದರೆ ಹುಲ್ಲಿನಿಂದ ಬರುವ ಬೆಚ್ಚಗಿನ ವಾಸನೆ ಮತ್ತು ಪ್ರಾಣಿಗಳ ಉಸಿರಾಟದಿಂದ ಗಾಳಿ ಸ್ವಲ್ಪ ತಂಪಾಗಿಯೂ ಸುರಕ್ಷಿತವಾಗಿಯೂ ಇತ್ತು. ಬಾಗಿಲು ಹಿಂದೆ ಮುಚ್ಚಿದ ಕೂಡಲೇ ಸುಜಿತ್ ಮೀನಾಳನ್ನು ತನ್ನೆಡೆಗೆ ಎಳೆದುಕೊಂಡ. ಈ ಸಲ ಯಾವುದೇ ಸಂಕೋಚವಿರಲಿಲ್ಲ. ಅವಳ ದೇಹವು ಅವನಿಗೆ ತಾಕಿತ್ತು. ಅವನ ಕೈಗಳು ಆಕೆಯ ಮುಖವನ್ನು ಮುಟ್ಟಿದವು. ತನ್ನ ಬೆರಳುಗಳಿಂದ ಆಕೆಯ ತೇವವಾದ ಕೆನ್ನೆಯನ್ನು ಒರೆಸಿ, ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದ ಗುಣುಗುಟ್ಟಿದ. ನಾನು ಎಷ್ಟೋ ದಿನಗಳಿಂದ ಕನಸು ಕಂಡಿದ್ದೆ ಗೊತ್ತಾ ಅಂತ ಹೇಳಿದ. ಮೀನಾ ದಿನದಿಂದ ಕನಸು ಕಂಡಿದ್ದೆ ಗೊತ್ತಾ ಅಂತ ಹೇಳಿದ. ಮೀನಾ ಉತ್ತರವಾಗಿ ಏನನ್ನೂ ಹೇಳಲಿಲ್ಲ. ಬದಲಿಗೆ ಆಕೆಯ ಕೈಗಳು ಅವನ ತೋಳುಗಳನ್ನು ಹಿಡಿದುಕೊಂಡವು. ಆಕೆಯ ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುತ್ತಿದ್ದವು. ಹೊರಗಡೆ ಜೋರಾಗಿ ಮಳೆ ಬರುತ್ತಿದ್ದರಿಂದ ಪಕ್ಕದ ಮನೆಯ ರಮೇಶ ತನ್ನ ತಲೆಗೆ ಚೀಲ ಸುತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿ ಇಬ್ಬರು ಕೂಡ ನಕ್ಕಿದರು. ಅವನ ಕೈಗಳು ಆಕೆಯ ಹಿಂಬದಿಯ ಸುತ್ತಾಡಿ ಗಂಟನ್ನು ಬಿಚ್ಚಿದವು. ಹಾಕಿಕೊಂಡಿದ್ದೆಲ್ಲ ಜಾರಿ ಬಿದ್ದವು. ಮಳೆಯ ಜೊತೆಗಿನ ಹೋರಾಟ, ಕೆಲಸದ ಶ್ರಮ, ದಿನೇಶನ ಭಯದಿಂದ ಮೀನಾಳ ದೇಹವು ಬೆವರಿತ್ತಿತ್ತು. ಅವಾಗ ಮೀನಾ ಹೇಳುತ್ತಾಳೆ, ಜಾಸ್ತಿ ತಡ ಬೇಡ ಕಣೋ, ಆಮೇಲೆ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕವನು, ದಿನೇಶಣ್ಣನಿಗೆ ತುಂಬಾ ಕೆಲಸ ಇರುತ್ತೆ, ಅದರ ಬಗ್ಗೆ ಚಿಂತೆ ಮಾಡಬೇಡ. ಮೊದಲು ನನಗೆ ನಿನ್ನ ಚಪಾತಿಯನ್ನು ತಿನ್ನಬೇಕು ಅಂತ ಹೇಳಿದಾಗ ಬೇಗ ತಿನ್ನು ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಅವನ ಹೃದಯವು ಬಡಿತವು ಇನ್ನೂ ಜಾಸ್ತಿ ಆಗುತ್ತದೆ. ಅದು ಮೀನಾಳಿಗಿಂತ ಹೆಚ್ಚು ವೇಗವಾಗಿ ಹೊಡೆಯುತ್ತಿತ್ತು. ಇಬ್ಬರು ಹುಲ್ಲಿನ ರಾಶಿಯ ಮೇಲೆ ಜಾರಿದಾಗ ಹುಲ್ಲಿನ ಸ್ಪರ್ಶವು ಮೃದುವಾಗಿತ್ತು. ಅದರ ವಾಸನೆ ಸುತ್ತಲೂ ಇತ್ತು. ಮಳೆಯ ಶಬ್ದವು ಒಂದು ರಕ್ಷಣಾ ಬಾವು ಕವಚವಾಗಿತ್ತು. ನಂತರ ಲಂಗವತ್ತು ತೆಗೆದ ಒದ್ದೆಯಾಗಿದ್ದ ಕಳಚಿದಾಗ ಹುಲ್ಲು ರಾಶಿಗಳ ಮಧ್ಯವಿರುವ ಕಂದು ಬಣ್ಣದಿಂದ ಕೂಡಿದ್ದ ಹೂವನ್ನು ನೋಡಿದಾಗ ಹುಣಸೆ ಹುಳಿ ತಿಂದಾಗ ಯಾವ ರೀತಿ ನೀರು ಬರುತ್ತೋ ಅದೇ ರೀತಿ ಬರುತ್ತೆ. ಆಮೇಲೆ ಅದನ್ನು ಬಿಡಿಸಿದಾಗ ಅದರ ಸುತ್ತಮುತ್ತೆಲ್ಲ ಸವಿರುಚಿಯಾದ ಅಂಟು ನೀರು ಆವರಿಸಿತ್ತು. ಅದರ ಸುವಾಸನೆಯನ್ನು ಹೀರಿದ ತಕ್ಷಣವೇ ಎಲ್ಲವನ್ನು ಕುಡಿದು ಖಾಲಿ ಮಾಡಿ ತನ್ನೊಳಗಿಂದ ಕಡುಗಪ್ಪದ ಒಣಕೆಯನ್ನು ಆಚೆ ತೆಗೆದಾಗ ಹುಲ್ಲು ತಿನ್ನುತ್ತಿದ್ದ ದನಗಳು ಅವನ ಕಡೆ ತಿರುಗಿ ನೋಡಿದವು. ಅದರ ಗಾತ್ರ ನೋಡಿ ಅದು ವಿಷಾದ ಹಾವು ಅಂತ ಅಂದುಕೊಂಡು ಹೆದರಿಕೊಂಡವು. ಮೀನಾಳಿಗಂತೂ ಅದರ ಗಾತ್ರ ನೋಡಿ ತಲೆಬಾಗಿಯಾಗಿ, ಏನೋ ಇದು ಒಣಕೆ ಥರ ಆಗಿದೆ, ಇದು ಒಳಗೆ ಹೋದ್ರೆ ನಾನು ಸಾಯೋದಿಲ್ಲ ತಾನೇ ಅಂತಾಳೆ. ಅದಕ್ಕವನು, ಅಯ್ಯೋ ಇಲ್ಲ ಕಣೆ, ಬೆಚ್ಚಗಾಗುತ್ತೆ, ಬೇಕಿದ್ರೆ ನೀನೇ ನೋಡು ಅಂತ ಹೇಳಿ ಅದರೊಳಗೆ ಹಾಕಿದಾಗ ಪಕ್ಕದ ಮನೆ ರವಿ ಮಕ್ಕಳ ಜೊತೆ ಆಟ ಆಡೋಕಂತ ಮೀನಾಳ ಮನೆಗೆ ಬರುತ್ತಿರುತ್ತಾನೆ. ಅವನಿಗೆ ಎಲ್ಲದರ ಬಗ್ಗೆ ತಿಳುವಳಿಕೆ ಇದ್ದುದರಿಂದ ಸದ್ದು ಬರದ ಹಾಗೆ ಮಾಡುತ್ತಿರುವಾಗ ಅವನು ಕೊಟ್ಟಿಗೆಯ ಪಕ್ಕದಲ್ಲೇ ಮಳೆ ನೀರಿನ ಜೊತೆ ಆಟವಾಡುತ್ತಾ ಮೀನಾಳ ಮನೆಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಗುಡುಗಿನ ಸದ್ದಿನ ಜೊತೆ ಅವರ ಸದ್ದು ಕೂಡ ಜೊತೆಗೂಡುತ್ತದೆ. ಎಲ್ಲ ಮುಗಿದ ನಂತರ ಬಿಳಿ ಮಜ್ಜಿಗೆಯನ್ನು ಹೂವಿನೊಳಗೆ ಬಿಟ್ಟಾಗ, ಅಯ್ಯೋ ಪಾಪಿ, ಒಳಗಡೆ ಯಾಕೋ ಚಲ್ದೆ ಅಂತ ಆಚೆ ತೆಗೆದಾಗ ಅವಳ ಜಾಜಿ ಮಲ್ಲಿಗೆ ಹೂವು ಸಿಹಿಯಾದ ಮಜ್ಜಿಗೆಯನ್ನು ಪೂರ್ತಿಯಾಗಿ ಕುಡಿದಿತ್ತು. ಆಮೇಲೆ ಅವಳ ದೇಹದಲ್ಲಿ ಶಕ್ತಿಯೇ ಇರಲಿಲ್ಲ. ಆದರೆ ಆ ಆಯಾಸದೊಳಗೂ ಒಂದು ತೃಪ್ತಿ ಇತ್ತು. ಹಿಂದೆಂದೂ ಅನುಭವಿಸುತ್ತಿದ್ದ ಒಂದು ಸಮಾಧಾನ ಅವಳಲ್ಲಿತ್ತು. ಹೊರಗಡೆ ಮಳೆ ಸ್ವಲ್ಪ ತಗ್ಗಿದ್ದು ಗುಡುಗಿನ ಶಬ್ದವು ದೂರದಲ್ಲಿ ಕೇಳಿಸುತ್ತಿತ್ತು. ಮೀನಾ ಬಾಗಿಲಿನತ್ತ ನಡೆದಳು. ಕೊಟ್ಟಿಗೆಯಿಂದ ಹೊರಬರುವಾಗ ತಂಪಾದ ಗಾಳಿಯು ಅವಳ ಮುಖವನ್ನು ತಾಗಿತ್ತು. ಆದರೆ ಅದು ಒಳಗಿನ ಉಷ್ಣತೆಯನ್ನು ಮುಚ್ಚಲು ಸಾಧ್ಯವಾಗಿರಲಿಲ್ಲ. ಅವನು ತಿರುಗಿ ಬಾಗಿಲನ್ನು ತನ್ನ ಹಿಂದೆ ಮುಚ್ಚಿದ. ಮೀನಾ, ಒಳಗೆ ಬನ್ನಿ. ಮತ್ತೆ ರೊಟ್ಟಿ ತಯಾರಿಸಲು ಪ್ರಾರಂಭಿಸುತ್ತಿದ್ದಳು. ಆದರೆ ಆಕೆಯ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಮತ್ತೆ ಆಕೆಯ ಕಣ್ಣುಗಳು ಹೊಸದೊಂದು ಆಳವನ್ನು ಪಡೆದಿದ್ದವು. ದಿನೇಶನು ಸಿದ್ದೇಶನ ಮನೆಯ ಮೇಲೆ ಬಿದ್ದಿದ್ದ ಮರವನ್ನು ತೆಗೆದು ಬರುವಷ್ಟರಲ್ಲಿ ಕತ್ತಲಾಗಿತ್ತು. ಅವನು ಮನೆಗೆ ಬಂದವನೇ ಮೀನು ಸಾರು ಬಡಿಸಿಕೊಂಡು ಊಟ ಮಾಡಿ ಮಲಗಿದ. ಮರುದಿನ ಸಿದ್ದೇಶ ಬಂದು ಸಹಾಯ ಮಾಡಿದ್ದಕ್ಕೆ ಹಣವನ್ನು ಕೊಟ್ಟು ಮನೆಗೆ ಹೋಗುತ್ತಾನೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.